ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನ ಮೊದಲೇ ಗೊತ್ತಿತ್ತು ಎಂದಿದ್ದ ಡಿವಿಎಸ್. ಸದಾನಂದ ಗೌಡರು ಯಾವ ವಿಚಾರಕ್ಕೆ ಹೇಳಿದ್ದಾರೋ ಗೊತ್ತಿಲ್ಲ. ಸದಾನಂದ ಗೌಡರ ಹೇಳಿಕೆಗೆ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಮೊದಲೇ ನನಗೆ ಗೊತ್ತಿತ್ತು ಅಂತ ಹೇಳಿ ಟಿವಿ ಸದಾನಂದ ಗೌಡರು ಹೇಳಿದ್ದಾರೆ. ಇನ್ನು ಸದಾನಂದ ಗೌಡರು ಯಾವ ವಿಚಾರಕ್ಕೆ ಹೇಳಿದ್ದಾರೋ ಗೊತ್ತಿಲ್ಲ. ಸದಾನಂದ ಗೌಡರ ಹೇಳಿಕೆಗೆ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನಗೆ ಯಾರ ಕರೆ ಮಾಡಿದ್ರು ಕೂಡ ನಾನು ವಾಪಸ್ ಮಾಡ್ತೀನಿ. ಉಳಿದ ಯಾವ ವಿಚಾರದ ಬಗ್ಗೆಯೂ ಕೂಡ ಬಹಿರಂಗವಾಗಿ ಮಾತನಾಡೋದಿಲ್ಲ. ಬೆಂಗಳೂರಿಗೆ ಹೋದ ಬಳಿಕ ಸದಾನಂದ ಗೌಡರ ಜೊತೆ ನಾನು ಮಾತನಾಡ್ತೀನಿ. ಅಡ್ಡ ಮತದಾನದ ಬಗ್ಗೆ ಯಾರು ಏನು ಹೇಳಿದ್ರು ಅವರನ್ನ ಸಂಪರ್ಕಿಸ್ತೀನಿ. ನೇರವಾಗಿ ಅವರನ್ನ ಭೇಟಿ ಮಾಡಿ ಮಾತನಾಡ್ತೀನಿ. ಸದಾನಂದ ಗೌಡರ ಬಳಿ ಮಾಹಿತಿ ಇದ್ರೆ ಪಡೆದುಕೊಳ್ಳಿ ಅಂತ ಹೇಳಿ ಸಿಟಿ ರವಿಗೆ ಈಗಾಗಲೇ ನಾನು ತಿಳಿಸಿದ್ದೇನೆ. ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಅಡ್ಡ ಮತದಾನದ ಕುರಿತು ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಗೊತ್ತಾಗಿತ್ತು 13ನೇ ತಾರೀಕು ಅಂತ ಕಾಣಿದೆ. 13, 14 ಒಂದು ತಾರೀಕು ನಂದು. ಒಬ್ಬರು ನಮ್ಮ ಬಾರಿ ಪಕ್ಷದ ಹಿತಚಿಂತಕರು ಮತ್ತು ಅವರು ರಾಜಕಾರಣದಲ್ಲಿ ಇಲ್ಲದವರು, ಅವರು ನನಗೆ ಸಾಯಂಕಾಲ 7:30 ಗಂಟೆಗೆ ಫೋನ್ ಮಾಡಿದರು. ಮೋಡಿ ಹಿಂಗೆ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಮ್ಮ ಇದರ ಹೆಬ್ಬಾಳದಲ್ಲಿರುವಂಥದ್ರಲ್ಲಿ ಒಂದಷ್ಟು BJP ಮತ್ತು ಕಾಂಗ್ರೆಸ್ ನಾಯಕರುಗಳು ಒಟ್ಟಿಗೆ ಸೇರಿಕೊಂಡು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಗಂಭೀರ ವಿಚಾರವನ್ನು ಅವರು ನನಗೆ ತಿಳಿಸಿದರು. ಆದರೆ ನನ್ನ ಹೆಸರು ಎಲ್ಲಿ ಹೇಳಬೇಡಿ, ದಯವಿಟ್ಟು ನನ್ನ ಹೆಸರು ಹೇಳಬೇಡಿ. ನಾನು ನಿಮ್ಮೊಂದು ವೆಲ್ವಿಷರ್ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾಯಿದ್ದೆ. ನಾನು ಅವರಿಗೆ ಅಶ್ಯೂರ್ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಅದು ಎಂಥದ್ದಾದರೂ ನಾನು ಹೇಳಲ್ಲ ಏನು ಅಂತ ಹೇಳಿದ್ದೆ. ಅವರು ಯಾರು ಹೆಸರುಗಳನ್ನು ಹೇಳಲಿಲ್ಲ. ಆದರೆ BJP ದೊಡ್ಡ ಪ್ರಮುಖರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿದರು. ನಾನು ತಕ್ಷಣ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದೆ. ಆದರೆ ಇಬ್ಬರು ಲಭ್ಯ ಆಗಲಿಲ್ಲ. ಕೊನೆಗೆ ಏನು ಮಾಡೋದು, ನಮ್ಮ ಬ್ಯಾಂಗ್ಳೂರಿನ ಉಸ್ತುವಾರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಲ್ಲಿ ನಾನು ಇದನ್ನು ಹೇಳುವಂಥದ್ದನ್ನು ಹೇಳಿದೆ. ಹಿಂಗಿದೆ, ಸೀರಿಯಸ್ ನೋಡಬೇಕು. ಅವರು ಇಳಿಸುವಾಗಲೇ ಹಿಂಗೆ, ಇವತ್ತು ಅದೇ ಮುಂದುವರಿತಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಡ. ನಾನೇನು ಕಣ್ಣಾರೆ ನೋಡಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಈ ರೀತಿ ಸಂದೇಶ ಬಂದದ್ದು ನಿಮಗೆ ತಿಳಿಸ್ತಾ ಇದ್ದೇನೆ, ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಸದಾನಂದ ಗೌಡರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಮೊನ್ನೆ ದಿನ ಅವರು ಕೂಡ ನಾನು ದೂರವಾಣಿ ಕರೆ ಮಾಡಿದರು. ನಾನು ನಮ್ಮ ಪಕ್ಷದ ಯಾವುದೇ ಹಿರಿಯ ನಾಯಕರುಗಳು ದೂರವಾಣಿ ಕರೆ ಮಾಡಿದಾಗ ವಾಪಸ್ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಾನು ಇಟ್ಕೊಂಡಿದ್ದೇನೆ. ಆಯಿತಾ. ಇನ್ನು ಉಳಿದಂಥ ವಿಚಾರ ಸದಾನಂದ ಗೌಡರ ಬಗ್ಗೆ ನಾನು ಬಹಿರಂಗವಾಗಿ ಮಾತನಾಡೋದಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡ್ತೇನೆ. ಮಾನ್ಯ CT ರವಿಯವ್ರಿಗೂ ಕೂಡ ಹೇಳಿದ್ದೇನೆ. ಸದಾನಂದ ಗೌಡರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರ್ಬೋದು, ಬೇರೆ ಯಾವುದೇ ನಾಯಕರು ಈ ವಿಚಾರದಲ್ಲಿ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರನ್ನು ಸಂಪರ್ಕ ಮಾಡಿ ಅವ್ರ ಹತ್ರ ಯಾವ್ದಾರೋ ನಿಖರವಾಗಿರ್ತಕ್ಕಂಥ ಮಾಹಿತಿ ಇದ್ರೆ ದಯವಿಟ್ಟು ಪಡೆದುಕೊಳ್ಳಿ ಅನ್ನೋ ವಿಚಾರವನ್ನು ರವಿ ಅವರಿಗೆ ತಿಳಿಸಿದೆ.